1980ರಲ್ಲಿ 23 ವರ್ಷದ ಕಮಲಾಳ ಜೀವನದಲ್ಲಿ ಏನಾಯಿತು ಎಂಬ ಹಾರರ್ ಸ್ಟೋರಿ ಇದು. ಕಮಲಾಳ ತಂದೆ ಒಂದು ದಿನ ಅಕಸ್ಮಾತ್ತಾಗಿ ಕಾಣೆಯಾಗುತ್ತಾರೆ. ಆಗ ಆತನನ್ನು ಎಲ್ಲೂ ಸಿಗಲಿಲ್ಲ. ಕಮಲಾಳ ತಾಯಿ ಕೂಡ ಮುಂಚೆಯೇ ನಿಧನವಾಗಿರುತ್ತಾಳೆ. ತಂದೆ ಕಾಣೆಯಾಗಿರುವುದರಿಂದ ಕಮಲಾ ತುಂಬ ಒಂಟಿಯಾಗುತ್ತಾಳೆ. ಹೆಚ್ಚಿನ ಪ್ರಯತ್ನಗಳಿಗೂ ತಂದೆ ಸಿಗದಿದ್ದಾಗ ಎಲ್ಲರೂ ಹುಡುಕುವುದನ್ನು ನಿಲ್ಲಿಸಿ ಕಮಲಾಳನ್ನು ಈ ಎಲ್ಲ ಒತ್ತಡದ ನಡುವೆ ಯಾರ ಜೊತೆಯೂ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಅವಳ ಮಾವ ಅವಳನ್ನು ನೋಡಿಕೊಳ್ಳಲು ಬಂದರು ಮತ್ತು ಅವಳನ್ನು ಪ್ರಭಾಕರ್ ಕುಟುಂಬದ ದೊಡ್ಡ ಮಗನಿಗೆ ಮದುವೆ ಮಾಡಿಸಿದರು. ಅಜಿತ್ ಅವರನ್ನು ಕಮಲಾ ನೋಡಿಕೊಳ್ಳಲು ಪ್ರಾರಂಭಿಸಿದರು. ಅಜಿತ್ ಕಮಲಾಳ ಕಷ್ಟ ಕಾಲದಲ್ಲಿ ನೋಡಿಕೊಂಡು ಅವಳು ಸ್ವಲ್ಪ ಚೆನ್ನಾಗಿದ್ದಾಳೆ. ಕಮಲಾ ಹೊಸ ಮನೆ, ಹೊಸ ಜೀವನಕ್ಕೆ ಹೊಂದಿಕೊಳ್ಳಲು ಕಲಿಯುತ್ತಿದ್ದಳು ಮತ್ತು ಹತ್ತಿರ ಸಂತೋಷವಾಗಿ ಇರುತ್ತಿದ್ದಳು. ಕುಟುಂಬ ಎಲ್ಲರೂ ಅವಳನ್ನು ತುಂಬ ಪ್ರೀತಿಸುತ್ತಿದ್ದರು ಮತ್ತು ನೋಡಿಕೊಳ್ಳುತ್ತಿದ್ದರು. ವಿಶೇಷವಾಗಿ ಅವಳ ದೇವರಾದ ರಾಜೇಶ್ ಸಮಯಕ್ಕೊಮ್ಮೆ ಎಲ್ಲವೂ ಬದಲಾಗುತ್ತಿತ್ತು. ಒಂದು ದಿನ ಕಮಲಾ ನಿದ್ದೆಯಿಂದ ಎದ್ದಾಗ ಯಾರೋ ಕಣ್ಣೀರಿನಿಂದ ಅಬ್ಬರಿಸುತ್ತಿರುವ ಶಬ್ದ ಕೇಳಿತು. ಅವಳು ಅಜಿತ್ ಬದಿಯಲ್ಲಿ ನೋಡಿದಾಗ ಅವನು ಇನ್ನೂ ನಿದ್ರಿಸುತ್ತಿದ್ದ. ರೂಮ್ನಲ್ಲಿ ಅವರಿಬ್ಬರ ಹೊರತು ಯಾರೂ ಇರಲಿಲ್ಲ. ಮತ್ತೆ ಆ ಶಬ್ದ ಕೇಳಿತು, ಆದರೆ ಇನ್ನೂ ಯಾರೂ ಕಾಣಲಿಲ್ಲ. ಅವಳು ಇದನ್ನು ತನ್ನ ಭ್ರಮೆ ಎಂದುಕೊಂಡು ನಿಶ್ಶಬ್ದವಾಗಿ ಮತ್ತೆ ನಿದ್ದೆಗೆ ಹೋದಳು. ಆದರೆ ಆ ದಿನದ ನಂತರ ಎಲ್ಲ ಸಮಯವೂ ಅವಳಿಗೆ ಅಂದುಕೊಳ್ಳುವಂತೆ ಅಬ್ಬರದ ಅಳುವ ಧ್ವನಿಗಳು ಕೇಳಿಬರುತ್ತಿದ್ದವು. ಅವಳಿಗೆ ತೋರುತ್ತಿತ್ತು ಆ ಧ್ವನಿಗಳು ಬಹುಶಃ ಅವಳ ತಂದೆಯವರ ಧ್ವನಿಯಾಗಿರಬಹುದು. ಅವರು ನೋವಿನಿಂದ ಕೂಗುತ್ತಿದ್ದು ಸಹಾಯಕ್ಕೆ ಕೇಳುತ್ತಿದ್ದರು. ಕಮಲಾ ಈಗ ಭಯಗೊಂಡಳು ಮತ್ತು ಈ ವಿಷಯವನ್ನು ಅಜಿತ್ ಮತ್ತು ರಜನೀಶ್ ಅವರಿಗೆ ಹೇಳಿದಳು. ಇಬ್ಬರು ಇದನ್ನು ಅವಳ ಭ್ರಮೆ ಎಂದು ಅರ್ಥ ಮಾಡಿಕೊಂಡು ಅವಳಿಗೆ ಹೇಳಿದರು, ಬಹುಶಃ ನೀನು ನಿನ್ನ ತಂದೆಯನ್ನು ತುಂಬ ಕಳೆದುಕೊಂಡಿದ್ದೆ, ಇದು ಆಗುತ್ತಿರಬಹುದು. ನಿಧಾನವಾಗಿ ಕಮಲೆಯ ಆರೋಗ್ಯವೂ ಕೆಡುತ್ತಿತ್ತು ಮತ್ತು ಅವಳು ಯಾವಾಗಲೂ ಕೋಪಗೊಂಡು ಹೋದಳು. ಅವಳ ಸಣ್ಣ ಮಾತುಗಳಿಗೂ ಕೋಪಗೊಳ್ಳುತ್ತಿದ್ದಳು. ಮತ್ತೊಬ್ಬರು ಏನಾದರೂ ನಿಂದಿಸಿದರೆ ಅವಳು ಅವರನ್ನು ಬಲಿ ಕೊಡುವಂತೆ ಬೆದರಿಸುತ್ತಿದ್ದಳು. ಎಲ್ಲರೂ ಭಾವಿಸಿದರು ತಂದೆ ಸಾಯುವ ದುಃಖ ಅವಳ ಮನಸ್ಸನ್ನು ಕವಿದುಕೊಂಡಿದೆ ಅಂತ. ಆದರೆ ಈ ಎಲ್ಲದರ ನಡುವೆ ಕಮಲಾ ಆ ಶಬ್ದಗಳನ್ನು ಇನ್ನೂ ಕೇಳುತ್ತಿದ್ದಳು. ಒಂದು ದಿನ ಆ ಶಬ್ದಗಳು ಹವೆಯಲ್ಲಿ ಒಬ್ಬ ಹಳೆಯ ಕೊಠಡಿಯಿಂದ ಬರುತ್ತಿದ್ದವು. ಅವಳು ಆ ಕೊಠಡಿಯ ಕಡೆ ಹೋದಳು. ಅಲ್ಲಿ ಒಂದು ಕಪ್ಪು ಮೂರ್ತಿ ಕಂಡಳು. ಆ ಮೂರ್ತಿಯನ್ನು ನೋಡುತ್ತಿದ್ದಂತೆ ಅವಳಿಗೆ ಒಂದು ವಿಚಿತ್ರ ಚಿಂತೆ ಹುಟ್ಟಿತು. ಆದರೆ ಮೂರ್ತಿಯನ್ನು ಸ್ಪರ್ಶಿಸಿದ ತಕ್ಷಣವೇ ಅವಳಿಗೆ ತುಂಬ ವಿಚಿತ್ರ ಅನಿಸಿತು. ಅವಳಿಗೆ ಉಸಿರಾಟ ಮಾಡಲು ಕಷ್ಟವಾಯಿತು. ಗೂಢತೆಯನ್ನು ಅನುಭವಿಸಿದಳು. ಅದು ತುಂಬ ನೋವಾದ್ದರಿಂದ ಕಮಲಾ ಭಯಪಟ್ಟು ಆ ಮೂರ್ತಿಯನ್ನು ಮತ್ತೆ ಕೆಳಗೆ ಇಟ್ಟಳು. ಕಮಲಾಗೆ ಭಯವಾಗುತ್ತಿತ್ತು ಮತ್ತು ಅವಳ ಕೊಠಡಿಯಿಂದ ಹೊರಗೆ ಹೋಗುತ್ತಿದ್ದಳು. ಅಷ್ಟರಲ್ಲಿ ಅವಳ ಕಾಲಿಗೆ ಏನೋ ಭಾರೀ ವಸ್ತು ತಟ್ಟಿತು. ಕಮಲಾ ಧ್ಯಾನದಿಂದ ನೋಡಿದಳು. ಅಲ್ಲಿ ಒಂದು ಮಾನವನ ಕಪಾಳ, ಒಂದು ಸ್ಕಲ್ ಅದರ ಕಾಲುಗಳ ಬಳಿ ಬಿದ್ದಿತ್ತು. ಆಗ ಕಮಲಾ ನೋಡಿದಳು, ಆ ಕೊಠಡಿಯಲ್ಲಿ ಇನ್ನೂ ಹಲವು ವಸ್ತುಗಳಿದ್ದವು. ಆ ಕೊಠಡಿಯಲ್ಲಿ ತುಂಬ ಮಾನವನ ಎಲುಬುಗಳು ಸುತ್ತಲೂ ಬಿದ್ದಿದ್ದವು ಮತ್ತು ಎಲ್ಲೆಡೆ ರಕ್ತ ಮಾತ್ರವೇ ಇತ್ತು. ಅವಳು ಆ ಕೊಠಡಿಯನ್ನು ಮತ್ತಷ್ಟು ಗಮನಿಸುತ್ತಿದ್ದಾಗ ಅಲ್ಲಿ ಒಂದು ಪತ್ರ ಸಿಕ್ಕಿತು. ಅವಳು ಆ ಪತ್ರವನ್ನು ಎತ್ತಿ ಓದಲು ಆರಂಭಿಸಿದಳು. ಪತ್ರದಲ್ಲಿ ಬರೆಯಲ್ಪಟ್ಟಿತ್ತು, ಆ ಮೂರ್ತಿ ಶಾಪಿತವಾಗಿದೆ ಮತ್ತು ಅದು ಅವರ ಪೂರ್ವಜರನ್ನು ತೊಂದರೆಗೊಳಿಸಿದೆ ಎಂದು. ಈ ಎಲ್ಲವನ್ನು ಓದುತ್ತಿದ್ದಾಗ ಕಮಲಾಳಿಗೆ ತನ್ನ ತಂದೆಯ ಕೂಗಿ ಕೇಳಿಸಿತು ಮತ್ತು ಆ ಮೂರ್ತಿ ಸ್ವಯಂಚಾಲಿತವಾಗಿ ಜೋರಾಗಿ ಅಲುಗಾಡಲು ಆರಂಭಿಸಿತು. ಕಮಲಾಳಿಗೆ ಒಂದು ವಿಚಿತ್ರ ಭಾರವಾದ ಅನುಭವವಾಯಿತು ಮತ್ತು ನಂತರ ಅವಳು ಅಚ್ಚರಿಯಾಗಿ ಬಿದ್ದು ಹೋದಳು. ಕಮಲಾ ತನ್ನ ಕಣ್ಣುಗಳು ತೆರೆಯುತ್ತಿದ್ದಾಗ ಅವಳು ತನ್ನ ಕೊಠಡಿಯಲ್ಲಿ ಇದ್ದಳು ಮತ್ತು ಕುಟುಂಬದ ಎಲ್ಲ ಸದಸ್ಯರು ಅವಳನ್ನು ಸುತ್ತಿಕೊಂಡಿದ್ದರು. ಕಮಲಾಳು ಎಲ್ಲವನ್ನು ವಿವರಿಸಲು ಆರಂಭಿಸಿದಳು. ಆದರೆ ಎಲ್ಲರೂ ಅವಳಿಗೆ ಹೇಳಿದರು ಅವಳನ್ನು ಮನೆಯ ಡ್ರಾಯಿಂಗ್ ರೂಮಿನಲ್ಲಿ ಅಚೇತನ ಸ್ಥಿತಿಯಲ್ಲಿ ಕಂಡು ಬಂದರು ಎಂದು. ಬಹುಶಃ ಅದು ಅವಳ ಕೆಟ್ಟ ಕನಸು ಆಗಿರಬಹುದು. ಅಜಿತ್ ಕಮಲಾಗೆ ಔಷಧಿ ಕೊಟ್ಟು ನಿದ್ರೆ ಮಾಡಿಸಿದ. ಆದರೆ ಆ ರಾತ್ರಿ ಕಮಲಾ ಶಾಶ್ವತವಾಗಿ ಬದಲಾದಳು. ಅಜಿತ್ ಬಾಕಿ ರಾತ್ರಿಗಳಂತೆ ಡಿನ್ನರ್ ನಂತರ ವಾಕ್ ಮಾಡಿ ಕೊಠಡಿಗೆ ಬಂದಾಗ ಅವನು ನೋಡಿದ. ಕಮಲಾ ಹಾಸಿಗೆಯಲ್ಲಿ ಅಲ್ಲದೆ ಕೊಠಡಿಯ ಒಂದು ಹೊಳಪಿಲ್ಲದ ಮೂಲೆ ಬಳಿ ಗೋಡೆಯತ್ತ ಮುಖ ಮಾಡಿ ಜೋರಾಗಿ ನಗುತ್ತಿದ್ದಳು. ಅಜಿತ್ ಕಮಲಾ ಹೆಸರು ಕೂಗಿ ಕರೆದ. ಕಮಲಾ ಅವಳ ಕಡೆ ಮುಖ ತೋರಿಸಿ ಅಳುತ್ತಾ ಸಹಾಯ ಕೇಳುತ್ತಾ, ನಾನು ನಿರ್ದೋಷಿ, ನನ್ನನ್ನು ರಕ್ಷಿಸು ಎಂದು ಹೇಳಿದಳು. ಆ ಸ್ಥಿತಿಯಲ್ಲಿ ಕಮಲಾಳನ್ನು ನೋಡಿ ಅಜಿತ್ ಬೆರಗುಗೊಂಡನು ಮತ್ತು ಅವಳನ್ನು ಅಪ್ಪಿಕೊಂಡು ಶಾಂತಪಡಿಸಲು ಶುರು ಮಾಡಿದ. ಹೇಗೆಂದರೆ ಅವನು ಕಮಲಾಳನ್ನು ಶಾಂತಪಡಿಸಿ ಹಾಸಿಗೆಗೆ ಮಲಗಿಸಿದ. ಅವಳು ಬಿದ್ದಿದ್ದಾಳೆ. ಅಂದಿನಿಂದ ಆ ರಾತ್ರಿ ಹೇಗೋ ಕಳೆಯಿತು. ಆದರೆ ಮುಂದಿನ ದಿನ ಕಮಲಾ ಇನ್ನೂ ಹೆಚ್ಚು ಅಸ್ವಸ್ಥಳಾಗಿದ್ದಳು.
ಯಾರಾದರೂ ಅವಳ ಹೆಸರು ಹೇಳಿದರೆ ಅವಳು ಅವರ ಕಡೆ ತಿರುಗಿ ಅವರನ್ನೇ ಕೊಲ್ಲೋ ಥರ ಬೆದರಿಕೆ ನೀಡುತ್ತಿದ್ದಳು. ಕಮಲಾಳ ಮುಖವು ಬದಲಾಗುತ್ತಿತ್ತು. ನಿಧಾನವಾಗಿ ಅವಳ ಮುಖ ಬಿಳಿಯಾಗುತ್ತಿತ್ತು. ಕಣ್ಣುಗಳು ಕೆಳಗೆ ಕಪ್ಪು ರಂಧ್ರಗಳು ಆಗಿದ್ದವು ಮತ್ತು ಅವಳು ಹುತಾತ್ಮರಂತೆ ನಡೆದುಕೊಳ್ಳುತ್ತಿದ್ದಳು. ಪ್ರಭಾಕರ್ ಕುಟುಂಬದ ಎಲ್ಲರೂ ಕಮಲಾಳನ್ನು ಈ ಸ್ಥಿತಿಯಲ್ಲಿ ನೋಡಿ ತುಂಬ ಚಿಂತೆಗೊಂಡರು. ಏಕೆಂದರೆ ರಾತ್ರಿ ಕಮಲಾ ಹುತಾತ್ಮರಂತೆ ನಗುತ್ತಿದ್ದಳು. ಕಮಲಾ ಪೂರ್ಣ ದಿನ ಕೇವಲ ಅಳುತ್ತಾ ಮತ್ತು ನಗುತ್ತಾ ಇರುತ್ತಿದ್ದಳು. ಪ್ರಭಾಕರ್ ಕುಟುಂಬಕ್ಕೆ ತೋಚದೆ ಕಮಲಾ ಪಾಲಾಗಿ ಹೋಗಿದ್ದಾಳೆ. ಆದರೆ ಇದಕ್ಕೂ ಮೊದಲು ಅವರು ಏನಾದರೂ ಮಾಡೋ ಕೂಡಲೇ ಅವರ ಜೊತೆಗೆ ಒಂದು ದೊಡ್ಡ ಅಪಘಾತ ಸಂಭವಿಸಿತು. ಒಂದು ದಿನ ಸಂಜೆ ಕಮಲಾ ಅವರ ಸಸೂರವರ ರೂಮ್ನಲ್ಲಿ ಕುಳಿತು ಚಹಾ ಕುಡಿಯುತ್ತಿದ್ದಳು. ಅಂದು ಅವರ ಬೆನ್ನಿನಲ್ಲಿ ಏನೋ ನೂಕುವಂತ ಏನೋ ಬಂದಂತೆ ಭಾವನೆಯಾಯಿತು. ಅವರು ನೋವನ್ನು ಅನುಭವಿಸಿ ತಿರುಗಿ ನೋಡಿದಾಗ ಕಮಲಾ ಅಲ್ಲಿ ನಿಂತು ಹುಚ್ಚು ಹಾಸ್ಯ ಮಾಡುತ್ತಿದ್ದಳು. ಕಮಲಾ ಕೈಗಳ ಮುಖಗಳು ಸಸೂರವರ ಬೆನ್ನಿನೊಳಗೆ ಜಾರಿದ್ದವು. ಸಸೂರ್ ಜೋರಾಗಿ ಕೂಗಿದರು. ಎಲ್ಲರೂ ಕಮಲಾಳನ್ನು ಹಿಡಿದು ಒಳಗೆ ತೆಗೆದುಕೊಂಡು ಹೋಗಿ ಅವಳನ್ನು ಅವಳ ಕೊಠಡಿಗೆ ತೆಗೆದುಕೊಂಡು ಹೋಗಿ ಹಾಸಿಗೆಯಲ್ಲಿ ಕಟ್ಟಿದರು. ಆದರೆ ರಾತ್ರಿ ತಡದಲ್ಲಿ ಅಜಿತ್ ಗಮನಿಸಿದಾಗ ಕಮಲಾ ಹಾಸಿಗೆಯಲ್ಲಿ ಇರಲಿಲ್ಲ. ಅವಳು ಹೊರಗೆ ಹೋಗಿ ನೋಡಿದರೆ ಕಮಲಾ ಓಡಾಡುತ್ತಾ ತನ್ನ ಸಸೂರನ ಕೊಠಡಿಗೆ ಹೋದಳು. ಅಜಿತ್ ಕಮಲಾಳನ್ನು ಕರೆದೊಯ್ಯುತ್ತಾ ಅವಳ ಕೊಠಡಿಗೆ ಪ್ರವೇಶಿಸಿ ಅವನು ಏನನ್ನಾದರೂ ಮಾಡಲು ಹೊರಟಾಗ ಕಮಲಾ ತನ್ನ ಸಸೂರನ್ನು ಹಿಡಿದುಕೊಂಡು ಯೋಚಿಸದೆ ಅವನ ಮೇಲೆ ದೈತ್ಯರಂತೆ ಹಾವಳಿಸಿ ಅವನ ದೇಹದ ಮಾಂಸವನ್ನು ಹತ್ತಿಕ್ಕಿ ತಿನ್ನಲು ಆರಂಭಿಸಿತು. ಮನೆಯೊಳಗೆ ಕಿಕಿ-ಬತ್ತು ಭಯದಿಂದ ಗದ್ದಲವಾಗಿತ್ತು. ಆದರೆ ಯಾರೂ ಕಮಲಾಳನ್ನು ತಡೆದುಕೊಳ್ಳಲಾರರು. ಅಜಿತ್ ಮತ್ತು ಅವನ ತಾಯಿ ಕಮಲಾಳನ್ನು ಅವನ ತಂದೆಯ ಸಡಿಲ ದೇಹದೊಂದಿಗೆ ಕೊಠಡಿಗೆ ಲಾಕ್ ಮಾಡಿದರು. ಅವರಿಗೆ ಏನು ಮಾಡಬೇಕೆಂದು ಗೊತ್ತಾಗುತ್ತಿರಲಿಲ್ಲ. ಆದರೆ ಒಳಗೆ ಕಮಲಾ ಹುಚ್ಚಿಯಂತೆ ಕೂಗುತ್ತಾ ಬಡಿದು ಬಡಿದು ನಾನು ಎಲ್ಲವನ್ನು ತಿನ್ನುತ್ತೇನೆ ಎಂದು ಹೇಳುತ್ತಿತ್ತು. ಹೋಗುತ್ತೇನೆ. ಅಜಿತ್ ಅಮ್ಮಗೆ ಅರ್ಥವಾಗಿತ್ತು. ಕಮಲಾ ಮೇಲೆ ಯಾರೋ ಕಪ್ಪು ನೆರಳು ಬಿದ್ದಿದೆ. ಇಲ್ಲವೇ ಅವಳು ಸ್ವತಃ ಒಂದು ಪಿಶಾಚಿಯಾಗಿ ಬಿಟ್ಟಿದ್ದಾಳೆ. ಅದು ಈಗ ತಡೆಯಲಾಗುವುದು ಬಹಳ ಕಷ್ಟವಾಗಿದೆ. ಆ ರಾತ್ರಿ ಅವಳು ಅಮ್ಮ ತನ್ನ ಇಬ್ಬರು ಮಗನೊಂದಿಗೆ ಆ ಹೈವೇ ತೊರೆದು ತಮ್ಮ ಒಂದು ಸಂಬಂಧಿಕರ ಮನೆಗೆ ಹೋಗಿದ್ದರು. ಅವರು ಸಂಬಂಧಿಕರ ಮನೆಗೆ ತಲುಪಿದಾಗ ಅಜಿತ್ ಅಮ್ಮ ಅವನಿಗೆ ಹೇಳಿದ್ದಳು, ಕಮಲಾ ಜೊತೆ ನಡೆಯುತ್ತಿರುವುದು ಯಾರೋ ಕಪ್ಪು ಮಾಯಾಜಾಲ. ಅದು ಅವರ ಮನೆಯ ಮುಂಚಿನವರಿಂದ ಬಂದಿದ್ದು. ಅವರು ಅದನ್ನು ಮಾಡುತ್ತಾ ಮರೆತರು. ಅಜಿತ್ಗೆ ಹೇಳಿದರು, ಅವರ ಮನೆಯಲ್ಲೊಂದು ದೆವ್ವ ಮೂರ್ತಿ ಇದೆ. ಅದು ಶಪಿತವಾಗಿದೆ ಮತ್ತು ಆ ಭೂತದ ನೆರಳು ಬಹುಶಃ ಕಮಲಾ ಮೇಲೆ ಬಿದ್ದಿದೆ. ಹಾಗಾಗಿ ಈಗ ಅವಳು ಯಾರನ್ನೂ ಬಿಡೋದಿಲ್ಲ. ಸ್ವಲ್ಪ ಸಮಯದ ನಂತರ ಆ ಹೈವೇಯಿಂದ 4 ಮೃತದೇಹಗಳು ಸಿಕ್ಕವು. ಅಜಿತ್ ಅವರ 2 ಪೋಷಕರು ಮತ್ತು ಕಮಲಾ ಎಲ್ಲ ಮೃತದೇಹಗಳನ್ನು ಅಲ್ಲಿಯಿಂದ ಹೊರತೆಗೆದರು. ರಾಜೇಶ್, ಆ ದಿನದ ನಂತರ ಎಲ್ಲಿಯಾದರೂ ಜನರು ಹೇಳುತ್ತಾರೆ, ಇವತ್ತಿಗೂ ಆ ಹವೆಯಲ್ಲಿ ಕಮಲಾ ಆತ್ಮ ವಾಲುತ್ತಿದ್ದಾಳೆ ಮತ್ತು ಯಾರನ್ನೂ ಬಿಡುವುದಿಲ್ಲ. ಯಾರಾದರೂ ಆ ಹವೆಗೆ ಹೋದರೆ ಅವಳು ಅವನ ಜೀವನವನ್ನು ತೆಗೆದುಕೊಂಡು ಬಿಡುತ್ತಾಳೆ. ಅದಕ್ಕಾಗಿ ಈ ಹವೆಯಲ್ಲಿ ಇಂದಿಗೂ ಖಾಲಿ ಇದೆ. ಸ್ನೇಹಿತರೆ, ಇಂದಿನಿಂದ ಇನ್ನೂ ಹೆಚ್ಚಿನ ಹಾರರ್ ಸ್ಟೋರಿಗಳನ್ನು ನಾವು ಮಾಡುತ್ತೇವೆ. ಏಕೆಂದರೆ ನಿಮಗೆ ಈ ಸ್ಟೋರಿಗಳು ಇಷ್ಟವಾಗಿದ್ದರೆ ಅಥವಾ ಬೇರೆ ಯಾವುದೇ ಥರದ ಸ್ಟೋರಿ ಬೇಕಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ನಿಗೂಢ ರಹಸ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಏಕೆಂದರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋವು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬಂದು ತಲುಪುತ್ತವೆ. ಮತ್ತೆ ಇದೇ ರೀತಿಯಾದ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.